ಅಯ್ಯೋ ಚಿಕ್ಕಿ, ಇಲ್ಲದಿರನ ನೀವು? ನಾ ಮನೆಯೆಲ್ಲ ಹುಡುಕಾಡ್ ಬಂದೆ. ಯಾಕೆ ನೇತಾ? ಎದಕ್ಕೆ? ಏನಾರು ಬೇಕಿತ್ತನ? ಏನು ಚಿಕ್ಕಿ ನೀನು, ಇವತ್ತು ಗಣಪತಿ ಹಬ್ಬ ಐತಿ, ಎಲ್ರಿಗೂ ವಿಶ್ ಮಾಡ್ಬೇಕು, ಗೊತ್ತಿಲ್ಲನ ನಿನಗೆ? ಅಯ್ಯ ಹೌದಲ್ಲ ನೇತ್ರ, ಮರ್ತ ಬಿಟ್ಟಿ ನೋಡಿ ನಾನು. ವಿಶ್ ಮಾಡಾಕ ಬೇಕಪ್ಪ ಇವತ್ತು ಎಲ್ರಿಗೂ. ನೇತ್ರ, ಮಾಡೋಣ ಎಲ್ರಿಗೂ ವಿಶ್. ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಫ್ಯಾನ್ಸ್ ಕಾರ್ಟೂನ್ ಕುಟುಂಬದ ವತಿಯಿಂದ ನಿಮ್ಮೆಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ವಿಘ್ನೇಶ್ವರ ನಿಮಗೆ ಆಯಸ್ಸು ಆರೋಗ್ಯ, ನೀವು ಏನೇನು ಕನಸು ಕಂಡಿದ್ದೀರಿ ಅದೆಲ್ಲ ಈಡೇರೋ ಹಾಗೆ ಮಾಡಲಿ. ನಮಸ್ಕಾರ. ನೇತ್ರವ, ಏನು ಇವತ್ತು ಆಫೀಸ್ ರಜೆ ಐತನ ಹಬ್ಬ ಇರೋದಕ್ಕೆ? ಹ್ಞೂ ಚಿಕ್ಕಿ, ಇವತ್ತು ರಜೆ ಅಪ್ಪ. ಇವತ್ತು ನಾಳೆನೂ ಸಂಡೇ, 2 ದಿನ ಆರಾಮಾಗಿ ಮನೆಯಾಗಿದ್ಬಿಟ್ರೆ ಆಯ್ತಂತ ಅಂದ್ಕೊಂಡೀನಿ. ಹೌದನ? ಚಲೋ ಆತು ಬಿಡು, ಆರಾಮಾಗಿರಂತೆ ಅಂತ. ಚಿಕ್ಕಿ ಅಂದಂಗೆ ಅಮ್ಮಗೇನ ಆರಾಮಿಲ್ಲ ಅಂತ ಅಂದಂಗಾಯ್ತು. ಹೌದಾ? ಎದಕ್ಕೆ ಆರಾಮಿಲ್ಲ ಮಮ್ಮಿಗೆ? ಮೊನ್ನೆ ಆರಾಮಿದ್ಲಲ್ಲ? ಮೊನ್ನೆ ನಮ್ಮ ಚೋಟೆ ಅದಾನಲ್ಲ, ತಂದು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಮನೆಗೆ ಬಂದಿದ್ದ ಗಣಪತಿ ಪಟ್ಟಿ ಕೇಳಾಕಂತಂದು. ನಮ್ಮ ಹತ್ರ 200 ರೂಪಾಯಿ ಇತ್ತ, 200 ರೂಪಾಯಿ ಕೊಟ್ವಿ. ಆ ಹುಡುಗರೆಲ್ಲ ಪಾಪ ಖುಷಿಯಾಗಿ ತೊಗೊಂಡು ಹೊಂಟಾವು. ಈಗ ನಮ್ಮ ಮತ್ತೆ ಅದಾಳಲ್ಲ, ಬಂದಕ್ಕೆ ಒಮ್ಮಿಗೆ ರೊಕ್ಕನ ಕಸ್ಕೊಂಡ್ಬಿಟ್ಲು. ರೊಕ್ಕ ಕಸ್ಕೊಂಡ ತಕ್ಷಣ ಚೋಟ್ಯಾಗ ಸಿಟ್ಟು ಬರಲ್ಲ ಅವನಿಗೆ. ಸಿಟ್ಟು ಬಂದ ತಕ್ಷಣ ನಾನು ದೇವ್ರಿಗೆ ಕೊಟ್ಟಿದ್ದು ರೊಕ್ಕ ಕಸ್ಕೊಂಡೆಲ್ಲ, ನೀನು ನೋಡಂತೆ ಅಂತ, ನಿನ್ಗೆ ಜ್ವರ ಬರ್ತೈತಿ ಏನಾರು ಬರ್ತೈತಿ ನೋಡಂತೆ ಅಂತ ಹಬ್ಬನಷ್ಟಿಗೆ ಅಂತ ಅಂದ್ಬಿಟ್ಟ. ಈಗ ಅಕ್ಕಿಗೆ ಆ ಚೋಟ ಹೇಳಿದ್ದೇನು ಅವ್ನು ಹೇಳಿದಕ್ಕೆ ಬಂದೈತೋ ಏನು ದೇವರ ಶಿಕ್ಷೆ ಕೊಟ್ಟನೋ ಗೊತ್ತಿಲ್ಲ. ಒಟ್ಟು ಜ್ವರ ಬಂದೈತಿ, ಒಂದು ಸಮನ ವಾಂತಿ ಬೇದಿ 2 ಹತ್ಬಿಟ್ಟೈತಿ. ಅಯ್ಯ ತನಗೆ ಬಂದಿದ್ದಕ್ಕೆ ಈಗ ಸುಮ್ಮನೆ ಆಗಲ್ಲ. ಅದೇ ಏನಾರ ನಮಗೆ ಯಾರಿಗಾರ ಬಂದಿದ್ದಿದ್ರೆ ನೋಡಿದ್ರೇನ ದೇವರಿಗೆ ನಿಮ್ಮ ಮ್ಯಾಲೆ ಸಿಟ್ಟೈತಿ, ಅದಕ್ಕೆ ಹಿಂಗೆ ಮಾಡೋಣ. ನಾನು ನೋಡಿ ಎಷ್ಟು ಆರಾಮದೀನಿ, ಅದಕ್ಕೆ ಹೇಳೋದು 1-4 ಚಲೋ ಕೆಲಸ ಮಾಡ್ಬೇಕು, ಹಿರಿಯರಿಗೆ ಬೆಲೆ ಕೊಡಬೇಕು ಅಂತ ಅನ್ನೋದನಂತ ನಮಗೆ ಹಕ್ಕಿ ಕೊರಿತಿದ್ಲು. ಈಗ ತನಗೆ ಬಂದೈತಲ್ಲ, ಬಾಯಿ ಮುಚ್ಕೊಂಡದ. ಇಲ್ಲಿ ಬಿಡು, ನಮಗೆ ಎದಕ್ಕೆ ಬೇಕಾಗೈತಿ ಅಂದಂಗೆ. ಚೋಟೆ ಅಂತೇನು ನೋಡು, ಗವ್ಯ ಇನ್ನೂ ಬರಲೇ ಇಲ್ಲಲ್ಲ, ಏಟೊತ್ತಾತು? ಹ್ಞೂ ನೋಡ ಬರ್ತೀನಿ, ಲಗುನ ಎಲ್ಲ ರೆಡಿ ಇಟ್ಟಿರಿ ಅಂತ ಫೋನ್ ಹಚ್ಚಿದ್ದ. ಎಲ್ಲ ರೆಡಿ ಇಟ್ಟೈತಿ, ಇವ ನೋಡಿದ್ರಿ ನಾ ಬರವಲ್ಲ. ನೇತ್ರವ್ವ, ಇವತ್ತು ಊರಾಗ ಗಣಪತಿ ಇಟ್ಟಾರಲ್ಲ, ಎಲ್ಲ ಕಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬರನ್ರ? ಸರಿ ಆಯ್ತು ತಗೋ ಚಿಕ್ಕಿ, ಹೋದ್ರಾಯ್ತು. ಯವ್ವ ಬೇವ್ವ, ಅಯ್ಯೇ ಎದಕ್ಕೆ ಒದರ್ತಿದೀಯಪ್ಪ? ಒಂದ ಸಮನ ಇಲ್ಲೇ ಇದೀವ, ಬಾ. ಇಲ್ಲೇ ಇದ್ದೀರನ? ಚಲೋ ಆತು. ಅಂದಂಗ ಎಡಿಗೆ ಇದು ನೈವೇದ್ಯಕ್ಕೆ ಏನೇನು ಇಡಬೇಕು ಅಂತ ಹೇಳಿದ್ದೆಲ್ಲ, ಏನದು ಖರ್ಚಿಕಾಯಿ ಮತ್ತು ಚಕ್ಲಿನ ಮಾಡಿದ ಎಲ್ಲ ಇಟ್ಟಿರಿಲ್ಲ, ತೆಗೆದು ಬೀಳ್ಬೇಕು ಕೊಡ್ರಿ, ನಾವು ಹೊಕ್ಕಿನ ಹೊತ್ತಕೈತಿ. ನಿನಗೇನಾತ ಹುಡುಗ, ಈ ನಮ್ಗೆ ಅವಸರವಾಗಿ ಮಾತಾಡಕೊಂತಿದ್ದೆಲ್ಲ? ಅಯ್ಯೋ ಚಿಕ್ಕಿ, ಆಗಲೇ ಗಣಪತಿದೆಲ್ಲ ಅಲಂಕಾರ ಮುಗ್ದೈತಿ, ಎಲ್ಲ ಮುಗ್ದೈತಿ. ಈಗ ಹೋಗಿ ಪೂಜೆ ಮಾಡೋದೊಂದು ಬಾಕಿ ಉಳ್ದೈತಿ. ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ನೈವೇದ್ಯ ತರಾಕೊಂತಾರ. ಅದಕ್ಕೆ ನಾನು ಬಂದೀನಿ, ಲಘುನ ಕೊಡ್ರಿ, ಹೊತ್ತಕೈತಿ. ಮತ್ತು ನೇತ್ರವ, ಅಲ್ಲಿ ಅಡುಗೆ ಮನ್ಯಾಗ ಗ್ಯಾಸ್ ಕಟ್ಟಿ ಮೇಲೆ ಇದು ಏನದು ಕರ್ಚಿಕಾಯಿ ಚಕ್ಲಿ ಇಟ್ಟೈತಿ ನೋಡವ, ತೊಗೊಂಬಂದು ಕೊಡೋನಿಗೆ. ಸರಿ ಆಯ್ತು ಚಿಕ್ಕಿ. ಅಲ್ಲಿ ಬೇ ಚಿಕ್ಕಿ, ಯವ್ವ ನೀವು ಬರ್ಬೇಕಿಲ್ಲ, ಇನ್ನೊಂದು ಸ್ವಲ್ಪತ್ತಿಗೆ ಪೂಜೆ ಚಲೋ ಆಕೈತೆ ನಮ್ದು, ಬರ್ಬೇಕಿಲ್ಲ? ಈಗಾಗಲ್ಲಪ್ಪ, ಸಂಜೆ ಮುಂದೆ ಬರ್ತೀವಂತ ತಗೋಬೇಕಾದ್ರೆ. ಆ ತಂಗಾರ ಸಂಜೆ ಮುಂದಾರ ಬರ್ರಿ, ಸಂಜೆಗೂ ಒಂದ್ಸಲ ಪೂಜೆ ಮಾಡ್ತಿರ್ತೀವಲ್ಲ, ಅವಾಗ ಬರ್ರಿ ಪೂಜೆ ಹೊತ್ತಿಗೆ. ಆಯ್ತು ತಗೋ. ನಾವು ಈಗ ಅದ ಮಾತಾಡ್ಕೊಂಡು ಕುಂತಿದ್ವಿ, ಹೆಂಗೋ ಊರಾಗ ಗಣಪತಿ ಕುಂದಿಸ್ತಾರಲ್ಲ, ಹೋಗಿ ನಮಸ್ಕಾರ ಮಾಡಿ ಕೈ ಮುಗಿದು ಬಂದ್ರಾತಂತಂದು ಅದನ್ನ ಮಾತಾಡ್ಕೊಂತಿದ್ವಿ, ನೀ ಬಂದಿ. ಚಿಕ್ಕಿ ತಗೋರಿ, ಆ ಕಡೆ ಗವಿ ಕೈಯಾಗ ಕೊಟ್ಟು ಬಿಡ್ರಿ ಇವನ್ನ. ತಗೋ ಗವ್ಯ, ಹುಷಾರ್ ತಗೊಂಡೋಗು, ಮತ್ತೆ ಅಲ್ಲಿ ಇಲ್ಲಿ ಬೆಳ್ಸಕ್ಕೆ ಹೋಗ್ಬೇಡ, ದೇವ್ರಿಗೆ ಇಡೋದಿದು ಏನ? ಸರಿ ಆಯ್ತು ಚಿಕ್ಕಿ, ಹುಷಾರಾಗಿ ಹೋಯ್ತೀನಿ ಅಂತ. ಗವಿ ಅಂದಂಗ ಅದ ಪುಟ್ಟಿ ಮತ್ತು ಅದ ತಾಟ ಹುಷಾರಾಗಿ ನಮ್ದ ನೋಡ್ಕೊಂಡು ತಗೊಂಡ್ ಬಾ ಏನ, ಮತ್ತೆ ಅಲ್ಲೇ ಬಿಟ್ಟು ಕಳೆಯಕ್ಕೆ ಹೋಗ್ಬೇಡ. ಅಯ್ಯ ಇಲ್ಲ ಅಳಬೇಯವ್ವ, ಈಗ 5 ದಿನ ತನಕ ಇದ್ರಾಗ ಇರ್ತೈತಿ ಪ್ರಸಾದ. ಆಮೇಲೆ ಗಣಪತಿನ ಕಳಿಸ್ತೀವಲ್ಲ, ಅವಾಗ ತೊಗೊಂಡು ಬರ್ತೀನಿ ಅಂತ ತಗೋ. ನೀ ಯಾಕೆ ಚಿಂತೆ ಮಾಡ್ತಿದ್ದೀಯ ಅಷ್ಟು ತಾಟಿನ ಬಗ್ಗೆ? ಹಂಗಲ್ಲ ಯಪ್ಪ, ನಿಮ್ಮ ಅಮ್ಮನ ಒದರಾಡೋದು. ಆಮೇಲೆ ಕರ್ಚಿಕಾಯಿ ಕಳ್ಸಿದ್ರು, ಪುಟ್ಟಿ ಕಳ್ಸಿದ್ರು, ಅಲ್ಲಿ ಹತ್ತಾಗ ಹೋತು ಎಲ್ಲ ಕಳೆದ್ಬೇಡಕ್ಕಂತ ಅಂತಾರೆ ಇವರು ಅಂತಂದು ಒದರಾಡಕ್ಕೆ ಕುಂತು ಬಿಡ್ತಾಳೆಯಪ್ಪ. ಅದಕ್ಕೋಸ್ಕರ ತೊಗೊಂಡೋಗಿ ಎಲ್ಲ ಹುಷಾರಾಗಿ ವಾಪಸ್ ತಾಟು ಮತ್ತು ಅದು ಪುಟ್ಟಿನ ತೊಗೊಂಡು ಬಾ. ಸರಿ ತಗೋ ಚಿಕ್ಕಿ, ನಾನು ತೊಗೊಂಬರ್ತೀನಿ ಅಂತ ತಗೋ. ಯವ್ವ ಹಾಳಾದ ಎತ್ತಾಗಿಂದ ಬಂತ, ಏನಿದು ಜ್ವರ ಯಪ್ಪ, ಕೂತ್ಕೊಳಕ್ಕಾಗವಲ್ದು, ನಿಂತ್ಕೊಳಕ್ಕಾಗವಲ್ದು, ಸಾಕಾಗಿ ಹೋಗ್ಬಿಟ್ಟೈತಿ. ಏನಿದು ಏನೋ ಘಮ ಘಮ ಅಂತ ವಾಸನೆ ಬರಾಕುಂತೈತಲ್ಲ. ಎಲ್ಲಿಗೆ ತೊಗೊಂಡು ಹೊಂಟಿಲ್ವ? ಕರ್ಚಿಕಾಯಿ ಮತ್ತು ಚಕ್ಲಿನ? ಯವ್ವ ಇಷ್ಟಕ್ಕೊಂದು ಚಕ್ಲಿ ಕರ್ಚಿಕಾಯಿ ಎಲ್ಲಿಗೆ ತೊಗೊಂಡು ಹೊಂಟಿಲ್ವ? ಆತು, ಇವರೆಲ್ಲ ನನ್ನ ಮನಿನ ಹಾಳು ಮಾಡ್ಬೇಕಂತ ನಾನು ನಿಂತು ಬಿಟ್ಟಾರೋ ಯಪ್ಪ. ನೋಡಿಲ್ಲ ಎಷ್ಟು ಐತಿ. ಯವ್ವ ಯಮ್ಮ, ಹಬ್ಬದ ದಿನ ಎದಕ್ಕೆ ಹಿಂಗೆ ಮಾಡ್ತೀವಿ? ಅಲ್ಲ ಲೋ ಬಾಡ್ಯ, ಯಾರ ಇಷ್ಟಿಷ್ಟಕ್ಕೊಂದು ಕರ್ಚಿಕಾಯಿನ ಚಕ್ಲಿನ ತೊಗೊಂಡು ಕರಲ್ಲ ಹೊರಗಡೆ? ಕೂತ್ಕೋ, ಇಲ್ಲೇ ಕೂತ್ಕೋ, ತೊಗೊಂಡೋಗೋದನ್ನ ಒಳಗಡೆ ತೊಗೊಂಡು ಹೋಗ. ಒಯ್ಯ ಕುಂತಾನಲ್ಲಿ ಅಷ್ಟೊಂದು ಮನ್ಯಾಗೇನು ಇಟ್ಟಿ ಏನೋ ತಂದು ಹಾಕರನ್ನ.
ಯಮ್ಮ ಇದನ್ನೇನು ನಾನು ತಿನ್ನಾಕ ಅಥವಾ ನನ್ನ ದೋಸ್ತರಿಗೆ ತಿನ್ನಾಕ ಒಯ್ಯಾಕ ಕುಂತಿಲ್ಲ, ಗಣಪತಿಗೆ ಪ್ರಸಾದಕ್ಕೆ ಒಯ್ಯಾಕ ಕುಂತೀನಿ, ನೈವೇದ್ಯಕ್ಕ. ಏನ ಗಣಪತಿ ಪ್ರಸಾದಕ್ಕೂ ಇಷ್ಟೊಂದು ಒಯ್ತಾರ? ಎರಡೆರಡು ತೊಗೊಂಡು ಹೋಗ್ಲು ಸಾಕು. ಅದನ್ನ ಬಿಟ್ಟು ಒಂದೊಂದು ಪುಟ್ಟಿ, ಒಂದೊಂದು ದೊಡ್ಡ ದೊಡ್ಡ ಪುಟ್ಟಿ ತಾಟಗಟ್ಲೆ ಒಯ್ಯಾಕ ಕುಂತಿದ್ದಿಲ್ಲ, ಎರಡೆರಡು ಒಯ್ಯಿ ಸಾಕು. ಯಮ್ಮ ಮೊನ್ನೆ ಚೋಟ್ಯಾಗ ಗಣಪತಿ ಪಟ್ಟಿಗೆ ರೊಕ್ಕ ಕೊಟ್ಟಾಗ 200 ರೂಪಾಯಿ ಇಸ್ಕೊಂಡಿದ್ದಕ್ಕ ಈಗ ನಿನ್ನ ಪರಿಸ್ಥಿತಿ ಹಿಂಗಾಗೈತಿ. ಈಗ ಇದನ್ನು ಗಣಪತಿಗೆ ಒಯ್ಯಾಕ ಕುಂತೀನಿ. ಈಗೂ ಏನಾರ ಇದನ್ನ ನೀ ತೊಗೊಂಡು ಹೋಗಕ್ಕೆ ಬಿಡಲಿಲ್ಲ ಅಂದ್ರೆ ನಾಳೆನಷ್ಟಿಗೆ ಚಟನ ಕಟ್ತಿದಿ ನೋಡು, ಹೆಂಗೆ ಮಾಡ್ತಿದಿ? ಅತ್ಯಾರ ಬಿಡ್ರಿ, ದೇವ್ರಿಗೆ ಒಯ್ಯಾಕ ಕುಂತಾನ ಅವನು, ಅದಕ್ಕೂ ಯಾಕೆ ಹಂಗೆ ಶಾಣೆತನ ಮಾಡ್ತೀರಿ? ಅಷ್ಟಕ್ಕೂ ಇದೇನ ನಿಮ್ದು ರೊಕ್ಕದ್ದೇನು ಅಲ್ಲಿ ತಗೋರಿ, ನೇತ್ರಾವ್ ತಂದಿದ್ದ ಸಂತಿನ ಅದ್ರಾಗ ಮಾಡೀವಿ. ತಗೊಂಡಾಗ ಏನಾರು ಯಾಕೆ ಮಾಡ್ಕೊಂಡು ಹಾಳಾಗೋಗ್ರಿ ಅತ್ತ, ನನಗೆ ಎದಕ್ಕೆ ಬೇಕಾಗೈತಿ? ಯಪ್ಪ ಯಾ ದೇವ್ರ, ಏನು ಹಾಳಾಗೋಗ್ಲಿ, ನನಗೆ ಬಂದ್ಬಿಟ್ಟೈತಲ್ಲ ಯಪ್ಪ ದೇವ್ರೇ. ಯಮ್ಮ ಊರಾಗ ನಾವು ನಮ್ಮ ದೋಸ್ತರೆಲ್ಲ ಸೇರಿ ಗಣಪತಿನ ಇಟ್ಟಿವಿ, ಅಲ್ಲೇ ನೋಡಾಕ ಬಾ, ನೋಡಿ ಕೈ ಮುಗಿದು ತಪಾತಂತ ಬೇಡ್ಕೊಂಬಾ, ಆರಾಮರ ಆಕೈತೆ ಅವಾಗರ. ಅದನ್ನ ಬಿಟ್ಟಿಲ್ಲೇ ಎದು ಕೂತ್ಕೋತಿದ್ದಿ ನಳ ಆಡ್ಕೊಂತ. ಈ ಮನ್ಯಾಗ ಎಲ್ಲರೂ ದೊಡ್ಡರಾಗ್ಬಿಟ್ಟಾಗ ನಾನು ಸಣ್ಣಕ್ಕೆ ಆಗಿಬಿಟ್ಟೀನಿ. ಎಲ್ಲರ ಕೈಯಾಗ ಎಲ್ಲರ ಬಾಯಾಗ ಅನ್ಸ್ಕೊಳೋದಾಗೈತೆ ನನ್ನ ಬಾಳೆ. ನಡಿ ತೊಗೊಂಡು ನಡಿ, ಇಲ್ಲೇ ಎದಕ್ಕೆ ನಿಂತಿದ್ದಿ ಮತ್ತೆ? ಹೋಗಿ ನಿನಗೆ ಹೇಳಕ್ ಕುಂತೀನಲ್ಲ, ನನಗೆ ಬುದ್ಧಿ ಇಲ್ಲ ಆಟ. ಯಮ್ಮ ಈಗ ಹೆಂಗೈತಿ ಬೇ? ನಿನ್ನಿಕ್ಕಿಂತ ಸ್ವಲ್ಪ ಆರಾಮಾಗೈತಾನೆ ಏನಿಲ್ಲ? ಏನೇ ಇಲ್ಲ, ಹೆಂಗಿದ್ದಿದ್ದು ಹಂಗೈತಿ. ಅವ ಒಬ್ಬ ಎಂಥ ಡಾಕ್ಟರ ಏನ ಚುಚ್ಚಿ ಗುಳಿಗೆ ಕೊಟ್ಟಾನ, ಇನ್ನ ಕಮ್ಮಿನ ಆಗವಲ್ದು ಹಾಳಾಗ್ಲಿ. ಯವ್ವ ಅಂದಂಗ ನನ್ನ ಸಸಿ ನೋಡಿರನ ಎಲ್ಲದ ಅಂತಂದು. ನಿನ್ನ ಸಸಿ ನಮಗೇನು ಹೇಳಂಗಿಲ್ಲ, ಎಲ್ಲೋಕ್ಕಿನಿ ಎಲ್ಲಿ ಬಿಡ್ತೀನಿ ಅಂತಂದು. ನಮ್ಗೆ ಹೆಂಗೆ ಗೊತ್ತಿರ್ತೈತನ? ಅಯ್ಯೇ ಮನ್ಯಾಗ ಎಲ್ಲರ ಕಂಡ್ಲ, ಏನು ಮಾಡಿಲ್ಲ, ನಿಮಗೇನಾರು ಹೇಳಿದ್ಲ ಏನಂತ ಕೇಳಿದೆ, ಅದಕ್ಕೆ ಯಾಕೆ ನೀವು ನಮ್ಮನೆ ಮಾಡ್ತೀರಿ? ನಿನ್ನ ಸಸಿ ನಮ್ಮ ಮುಂದೆ ಹೇಳಂಗಿಲ್ವೇ ಎಲ್ಲೋಕ್ಕಿನಿ ಎಲ್ಲಿ ಬಿಡ್ತೀನಿ ಅಂತಂದು, ಅದಕ್ಕೆ ನಮಗೂ ಗೊತ್ತಿಲ್ಲ. ಆತಾತು ಅಂದಂಗೆ ನಂಗೆ ಒಂದು ತಟ್ಟಗೆ ಬಿಸಿದ ಉಪ್ಪಿಟ್ಟು ಮಾಡಿಕೊಡ್ರಿ, ಯಾಕೆ ಹೊಟ್ಟೆಗೆ ಸಂಕಟ ಆದಂಗೆ ಆಗುಂತೈತಿ. ಯವ್ವ ದೇವ್ರಿ, ಒಂದ ಸಮನ ಗುಳಿಗೆ ತೊಗೊಳೋದಕ್ಕೆ ಹೊಟ್ಟೆಲ್ಲ ಸಂಕಟ ಆದಂಗೆ ಆಗುಂತೈತಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ಒಂದ ಚಲೋದ ಕರ್ಚಿಕಾಯಿ, ಒಂದ ಚಲೋದ ಚಕ್ಲಿ ಇಟ್ಕೊಂಡು ತಂದು ಕೊಡ್ರಿ, ಒಂದು ತಟ್ಟಕ್ಕೆ ತಿಂದಾರ ತಿಂತೀನಿ, ಹೊಟ್ಟೆರ ತುಂಬತೈತಿ. ಅಯ್ಯೋ ಅತ್ಯಾರ, ನಮಗೆ ಉಪ್ಪಿಟ್ಟು ಮಾಡಕ್ಕೆ ಬರಂಗಿಲ್ಲಲ್ರಿ. ಎದಕ್ಕಂದ್ರೆ ಉಪ್ಪಿಟ್ಟು ಒಂದು ಮಾಡಿದ್ವಿ ಅಂದ್ರೆ ಉಪ್ಪಿತ್ರ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ, ಚಂದನ ತಂಗೆ ಹುರಿಯಾಕೆ ಬರಲ್ಲ, ಬಿಡಕ್ಕೆ ಬರಲ್ಲ. ನಮಗೆ ಎದಕ್ಕೆ ಹೇಳ್ತೀರಿ ಅತ್ಯಾರ? ನಿಮ್ಮ ಮುದ್ದಿನ ಸೊಸಿ ಅದಲ್ಲ, ಆಕೆಗೆ ಹೇಳ್ಬೇಕಿಲ್ಲ, ಆಕೆನ ಮಾಡ್ಕೊಡ್ತಿದ್ಲ. ಅದಕ್ಕೆ ಬಾಯಿಗೆ ಇಟ್ಟು ಸಗಣಿ ತೊಳ್ಕ ಇನ್ನೇ ಉಪ್ಪಿಟ್ಟು ಮಾಡಿಕೊಟ್ಟೈತಿ. ಒಂಚೂರ ರವಾ ಕುದ್ದಿಲ್ಲ ಬಿಟ್ಟಿಲ್ಲ, ಉಪ್ಪಿಲ್ಲ ಖಾರಿಲ್ಲ. ಮೊದ್ಲ ಬಾಯಿ ಗುಳಿಗೆ ತೊಗೊಂಡು ಈ ಸಾಯಿಸ ಆದಂಗಾಗೈತಿ ಅಂತದ್ರಾಗ ಉಪ್ಪಿಲ್ಲ ಖಾರ ಇಲ್ಲ ಆಗಿದ್ದು ಕಚ್ಚ ಅಂತೈತದೆ. ಅಂಥದ್ದು ಉಪ್ಪಿಟ್ಟು ಮಾಡ್ಕೊಂಬಂದ ಆಕೆ ಒಬ್ಬಕ್ಕೆ. ಅಯ್ಯೋ ದೇವ್ರೇ, ಇವತ್ತು ಏನಾರ ಆಕೆ ಕೈಯಿಂದ ಉಪ್ಪಿಟ್ಟು ತಿಂದೆ ಅಂದ್ರೆ ಆಟ, ಪಾಯ್ಕೆನಾಗ ಹೊಕ್ಕೊಂಡೆ ಅಂದ್ರೆ ಹೊರಗೆ ಬರಂಗಿಲ್ಲ. ಹೆಂಗಾರ ಮಾಡಿ ಇವ್ರ ಹತ್ರನ ಮಾಡಿಸ್ಕೋಬೇಕಪ್ಪ, ನೈಸ್ ಮಾಡಿ. ಇಲ್ಲ ಅಂದ್ರೆ ಹೊಟ್ಟಿ ಮೇಲೆ ತಣ್ಣೀರು ಪಟ್ಟಿನ ನನ್ನ ಗತಿ. ಏನಾತ್ರಿ ಎತ್ತಾರ, ಏನ ಗೊಣಗ ಕುಂತೀರಲ್ಲ? ಅಕ್ಕಿ ಎಲ್ಲದಾಳ ಏನೋ ನನಗೆ ಗೊತ್ತಿಲ್ಲ, ಒಂದು ತಟಕ್ಕೆ ನೀವೇ ಮಾಡಿಕೊಡ್ರಿ, ಹೆಂಗಾರ ಯಾಕಾಗಲ್ಲಕ್ಕ. ಉಪ್ಪು ಖಾರ ಇಲ್ಲ ಅಂದ್ರೆ ನಡೀತೈತಿ, ಹೋಗಿ ಮಾಡ್ಕೊಂಬರ್ರಿ. ಅವ್ರಿ ಹೊಟ್ಟೆ ಹಸಾಗೈತಿ, ಹೋಗ್ರಿಲೇ. ಯಮ್ಮ ಆರಾಮಿಲ್ಲ ಅಂತೀರಿ, ಕರ್ಚಿಕಾಯಿ ಚಕ್ಲಿ ಎದಕ್ಕೆ ತಿಂತೀರಿ? ಉಪ್ಪಿಟ್ಟಷ್ಟ ತಿನ್ಬಿಡು. ನಾನು ಕರ್ಚಿಕಾಯಿ ಚಕ್ಲಿ ತಿಂದ್ಬಿಟ್ಟೆ ಅಂದ್ರೆ ಓಸು ಖಾಲಿ ಆಗ್ಬಿಡ್ತಾವು, ನಿಮಗೆ ತಿನ್ನಕ್ಕಾಗಲ್ಲ. ಅದಕ್ಕೆ ಹೊಟ್ಟೆ ಕಿಚ್ಚಿರಲಿ ನಿಮಗೆ, ನನಗೆ ಗೊತ್ತೈತಿ. ಆತು ತಗೋರಿ, ನೀವೇ ತಿನ್ಕೊಂಡು ಹಾಳಾಗೋಗ್ರಿ, ನನಗೆ ಉಪ್ಪಿಟ್ಟಾರ ಮಾಡಿಕೊಡ್ರಿ ತಗ. ಅತ್ಯಾರ ನಿಮ್ಮ ಒಳ್ಳೇದಕ್ಕ ಹೇಳಿದ್ದು, ಬ್ಯಾಡ ಅಂದ್ರೆ ಬಿಡ್ರಿ, ಹಾಕ್ಕೊಡ್ತೀವಿ ತಿನ್ರಿ, ನಮಗೇನಾಗೋದು ಬಿದ್ದೈತಿ. ಆಮೇಲೆ ತ್ರಾಸ ಅನ್ಬೋಸೋರು ನಾವನ. ತ್ರಾಸ ಆದ್ರೆ ನನಗಾಕೈತಿ, ನಿಮಗಾಕೈತಾನೆ ಏನಾರ? ಸುಮ್ಮನೆ ಹೋಗ್ರಿ, ಉಪ್ಪಿಟ್ಟು ಕರ್ಚಿಕಾಯಿ ಚಕ್ಲಿ ಓಷ್ಟನ್ನು ತೊಗೊಂಬರ್ರಿ, ನಾ ತಿನ್ಬೇಕು. ನನಗೆ ಆರಾಮಿಲ್ಲ ಅಂತ 2 ದಿನ ಮಕ್ಕೊಂಡೆ ಅಂದ್ರೆ ಆತು. ಅಷ್ಟೊತ್ತಿಗೆ ಓಚ್ಲೋತೀರಿ, ತಿಂದು ಕಬ ತಿಂದು ಖಾಲಿ ಮಾಡಿ ಹಂಗೆ ಇಡ್ತೀರಿ, ಡಬ್ಬಿನ ಮುಚ್ಚಿ ಡಬ್ಬ ಹಾಕಿ ಇಟ್ಬಿಡ್ತೀರಿ. ಅದಕ್ಕೆ ನಂಗೆ ಈಗ ತಂದು ಕೊಡ್ರಿ, ನಾ ತಿನ್ಬೇಕು. ಇದಕ್ಕೇನು ಕಮ್ಮಿ ಇಲ್ಲ. ಆತು ತಗೋರಿ ಅತ್ತಾರ, ಮಾಡ್ಕೊಂಬಂದು ಕೊಡ್ತೈತಿ. ಯಾವುದು ಸಣ್ಣ ರವದ್ದು ಉಪ್ಪಿಟ್ಟು ಬೇಕಾ, ಏನು ಇನ್ನೊಂದು ದೊಡ್ಡ ರವದ್ದು ಉಪ್ಪಿಟ್ಟು ಬೇಕಾ? ಹಳದಿ ರವದ್ದ ಉಪ್ಪಿಟ್ಟಿರ್ಲಿ. ರವಾನ ತುಪ್ಪದಾಗ ಹುರಿದು ಚೆಂದನ ತಂಗ ಉಳ್ಳಾಗಡ್ಡಿ ಟಮಾಟ ಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಚಲೋನ ತಂಗ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ಮ್ಯಾಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಂದು ಕೊಡ್ರಿ. ಹೊಟ್ಟೆ ಜಾಡ್ಸೋದಾರ ಒಂದು ಸ್ವಲ್ಪ ಕಮ್ಮಿ ಆಕೈತಿ. ನಂಗೆ ನಿತ್ಕೊಳಕ್ಕಾಗವಲ್ದು, ಅದಕ್ಕೆ ಕೊನೆಗೆ ಹೋಗಿ ಮಕ್ಕೊಂಡಿರ್ತೀನಿ, ಅಲ್ಲಿಗೆ ತಂದು ಕೊಡ್ರಿ. ಮತ್ತು ಅಲ್ಲೇ ಕೊನೆ ಕುಂತೀನಿ ಅಂತಂದು ತರಲಾರ್ದ ಹಂಗೆ ಇರಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ಅನ್ನೋದು ಸಂಕಟ ಬಿದ್ದಂಗೆ ಐತಿ, ಲಗುನ ಮಾಡ್ಕೊಂಬಂದು ಕೊಡ್ರಿ. ಇಂಥ ದಿಮಾಕಿನ ಮಾತಿಗೆ ಏನೂ ಕಮ್ಮಿಲ್ಲ ನಮ್ಮ ಅತ್ತಿ. ನಿನ್ನೆ ಆಕಿ ಸಂಗೀತವ ಮಾಡಿಕೊಟ್ಟಾಳಲ್ಲ, ಸರಿಯಾಗಿಲ್ಲ ಅದು. ಅದಕ್ಕೆ ಇವತ್ತು ನಮ್ಮ ಹತ್ರ ಮಾಡಿಸ್ಕೊಂಡು ತಿನ್ನಾಕೊಂತಾಳೆ. ಮತ್ತು ಸಸಿ ಬಗ್ಗೆ ಏನಾರು ಹೇಳಿದ್ರೆ ಮತ್ತು ಸಸಿಗೆ ಗೊತ್ತಾತಂದ್ರೆ ಆಕೆಗೆ ಮತ್ತು ಬೇಜಾರು ಮಾಡ್ಕೊತಾಳ ಅಂತಂದು ಏನು ಹೇಳವಳ್ಳು. ಅದಕ್ಕೆ ಇವತ್ತು ನಮ್ಮ ಕೈಯಾಗ ಮಾಡಿಸ್ಕೊಂಡು ತಿನ್ನಾಕೊಂತಾಳೆ. ಅದೇ ಕರೆನ. ಮತ್ತು ನಡಿ ಏನೋ ಉಪ್ಪಿಟ್ಟಂತ ಮಾಡ್ಕೊಡೋಣ ನಡಿ.